2025 ಮುಂದಿನ ವರ್ಷಕ್ಕೆ 5/14/23 ಈ ಈ ದಿನಾಂಕದಲ್ಲಿ ಯಾರೆಲ್ಲ ಹುಟ್ಟಿರ್ತೀರಾ ಅವರಿಗೆ ತುಂಬ ತುಂಬ ಅದೃಷ್ಟದ ಒಂದು ವರ್ಷವಾಗಿದೆ. ಅದೃಷ್ಟದ ವರ್ಷ ಅಂತಂದರೆ ಅವರು ತುಂಬ ಅತಿ ಹೆಚ್ಚು ಅದೃಷ್ಟವನ್ನು ತಂದುಕೊಡೋ ಅಂಥ ಒಂದು ವರ್ಷ ಆಗಿರುತ್ತೆ. 5/14/23 ಈ ದಿನಾಂಕದಲ್ಲಿ ಹುಟ್ಟಿರೋರು ವರ್ಷದ ಆರಂಭದಲ್ಲಿರ್ಬೋದು ಅಥವಾ ವರ್ಷದ ಕೊನೆಯಲ್ಲಿರ್ಬೋದು, 2025 ವರ್ಷದ ಕೊನೆಯಲ್ಲಿರ್ಬೋದು. ಏನಾದರೂ ಒಂದು ಸಾಧನೆ ಮಾಡೋರು ಏನಾದರೂ ಒಂದು ಸಾಧನೆ ಮಾಡೋರು ಅದರಲ್ಲಿ ರೂಪಿಸಿ ಅದು ಎಲ್ಲರಿಗೂ ಗೊತ್ತಾಗೋ ಥರ ಒಂದು ಸಾಧನೆಯನ್ನು ಮಾಡಿರ್ತಾರೆ. 5/14/23ನೇ ದಿನಾಂಕದಲ್ಲಿ ಹುಟ್ಟಿರೋರು ತುಂಬ ಅವರು ಏನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ತುಂಬ ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಜಾಸ್ತಿಯಾಗಿ ಅವ್ರೇನು ಅಂದ್ಕೊಂಡಿರಲ್ವೋ ಅದೆಲ್ಲ ಒಂದು ಕಾರ್ಯ ಮಾಡುವಂಥ ಒಂದು ವರ್ಷ ಆಗಿರುತ್ತೆ. ಏನೋ ಒಂದು ಇವಾಗ ಕೆಲವೊಂದೆಲ್ಲ ಏನು ಮಾಡಿರ್ತಾರೆ, ನಾನೇನೋ ಒಂದು ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಅದಕ್ಕಿಂತ ಹೆಚ್ಚಿನಾಗಿ ಅವ್ರ ಕೈಲಿ ಮಾಡಿಸಿರುತ್ತೆ ಈ ವರ್ಷ 2025ರಲ್ಲಿ. ಅವ್ರೇನು ಅಂದ್ಕೊಂಡಿರಲ್ವೋ ಅದನ್ನೆಲ್ಲ ಮಾಡಿಸ್ಕೊಟ್ಟಿರುತ್ತೆ. 5/14/23 ಈ ದಿನಾಂಕದಲ್ಲಿ ಹುಟ್ಟಿರೋರು ಅತಿ ಹೆಚ್ಚು ಈ 2025ಕ್ಕೆ 1/10/19/28 ಅನ್ನೋ ನಂಬರನ್ನು ಅನ್ನೋ ಈ ಡೇಟಲ್ಲಿ ಹುಟ್ಟಿರೋರನ್ನ ಫ್ರೆಂಡ್ಸ್ ಮಾಡ್ಕೋಬೋದು. ಮತ್ತು 3/12/21/30 ಅನ್ನೋ ನಂಬರ್ನ ಅತಿ ಹೆಚ್ಚಾಗಿ ಫಾಲೋ ಮಾಡ್ಬೋದು. ಆ ಡೇಟ್ಗಳನ್ನ ಯೂಸ್ ಮಾಡ್ಕೋಬೋದು. 5/14/23 ಈ ನಂಬರು ತುಂಬ ಅವ್ರಿಗೆ ಸಾಥ್ ಕೊಡುತ್ತೆ. 6/12/24 ಅನ್ನೋ ನಂಬರ್ನ ಅವರು ಅತಿ ಹೆಚ್ಚಾಗಿ ಯೂಸ್ ಮಾಡಿದಾಗ ಅವ್ರಿಗೆ ತುಂಬ ಸಕ್ಸಸ್ ನೋಡೋ ಅಂಥ ಒಂದು ನಂಬರ್ ಆಗಿರುತ್ತೆ. ಆ ವರ್ಷವೂ ಒಂದು ಸಕ್ಸಸ್ ವರ್ಷ ಆಗಿರುತ್ತೆ. ಅತಿ ಹೆಚ್ಚಾಗಿ ಅವರು 1-3-5 ಫಾಲೋ ಮಾಡಬೇಕು. 1-3-5 ಅನ್ನೋ ನಂಬರ್ನ ಅವರು ಎಲ್ಲಿ ಬೇಕಾದರೂ ಅಳವಡಿಸ್ಕೋಬೋದು. ಅವರು ರೂಮ್ ನಂಬರ್ ಆಗಿರ್ಬೋದು, ಅಕಸ್ಮಾತ್ ಅವರು ಕಾಲೇಜ್ಗೆ ಏನಾದರೂ ಹೋಗಿ ಸ್ಟೂಡೆಂಟ್ ಏನಾದರೂ ಆಗಿದ್ದರೆ ಅವರ ಒಂದು ಪರ್ಸ್ನಲ್ ನಂಬರ್ 1-3-5 ಅಳವಡಿಸ್ಕೋಬೋದು. ಮತ್ತು ಅವರ ಫೋನ್ ನಂಬರಲ್ಲೂ ಅಷ್ಟೇ 555 ಅನ್ನೋದನ್ನ ಅತಿ ಹೆಚ್ಚಾಗಿ ಯೂಸ್ ಮಾಡ್ಬೋದು. 555 ಅನ್ನೋದು ಅತಿ ಹೆಚ್ಚಾಗಿ ಯೂಸ್ ಮಾಡಿದಾಗ ಅವ್ರು ಏನೇ ಕೆಲಸ ಮಾಡಬೇಕಂದ್ರೂ ಅದರಲ್ಲಿ ಪಾಸಿಟಿವ್ ಕೊಡೋ ಅಂಥ ಒಂದು ನಂಬರ್ ಆಗಿದೆ. ಅವ್ರು ಏನಾದರೂ ಅನ್ಕೋತಾ ಇದ್ರೆ ಅವರ ಥಿಂಕಿಂಗನ್ನು ಕೂಡ ದುಪ್ಪಟ್ಟು ಮಾಡುವಂಥ ಒಂದು ನಂಬರ್ ಆಗಿದೆ. ಅವರು ಎಲ್ಲ ಕಡೆ 555 ಅನ್ನೋ ನಂಬರನ್ನು ಅತಿ ಹೆಚ್ಚು ಯೂಸ್ ಮಾಡಿದಾಗ ಅವ್ರಿಗೆ ತುಂಬ ಪಾಸಿಟಿವ್. ಅಂದರೆ ಇವಾಗ ಅವರು ಒಂದು ಎಕ್ಸಾಮ್ ಬರಿತಾ ಇರ್ತಾರೆ, ಸ್ಟೂಡೆಂಟ್ಸು ಒಂದು ಎಕ್ಸಾಮ್ಗೆ ಹೋಗ್ತಾರೆ, ಒಂದು ಎಕ್ಸಾಮ್ ಹಾಲ್ಗೆ ಹೋಗ್ತಾರೆ. ಆವಾಗ ಅವರು 555 ಅನ್ನೋ ನಂಬರ್ನ ಎಲ್ಲೇ ಒಂದು ಕೈ ಮೇಲಾದರೂ ಬರ್ಕೋಬೋದು, ಇಲ್ಲ ಒಂದು ಪೇಪರಲ್ಲಾದರೂ ಬರ್ಕೋಬೋದು, ಇಲ್ಲ ಅವ್ರ ಬ್ಯಾಗ್ ಮೇಲೆ ಬರ್ಕೋಬೋದು. ಈ ಥರ ಒಂದು 555 ಅನ್ನೋ ನಂಬರ್ನ ಯೂಸ್ ಮಾಡಿದಾಗ ಅವರು ಒಂದು ಎಕ್ಸಾಮಲ್ಲಿ ಒಂದು ಒಳ್ಳೆಯ ಮಾರ್ಕ್ಸ್ ತೊಗೊಳ್ಳೋ ಅಂಥ ಒಂದು ಚಾನ್ಸಸ್ ಇರುತ್ತೆ. ಮತ್ತು ಅವರು ಏನಾದರೂ ಅವ್ರಿಗೆ ನೆನಪಿನ ಶಕ್ತಿ ಕಮ್ಮಿ ಆಗಿದರೆ ಅವ್ರಿಗೆ ಆ ನೆನಪಿನ ಶಕ್ತಿ ಬರೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಈ 555 ಅನ್ನೋ ನಂಬರು. ಹಂಗಾಗಿ ಈಸಿಯಾಗಿ ಅವ್ರ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು ಸ್ಟೂಡೆಂಟ್ಸ್ ಆಗಿದ್ದಾಗ. ಬೇರೆ ಯಾವುದೇ ಕಾರ್ಯದಲ್ಲಿರಲಿ, ಯಾವುದೇ ಕೆಲಸದಲ್ಲಿರಲಿ ಈ ನಂಬರ್ನ ಅವರು ಮೊಬೈಲ್ ನಂಬರಾಗಿ ಯೂಸ್ ಮಾಡ್ಬೋದು, ಇಲ್ಲ ಅವ್ರ ಮೊಬೈಲ್ ಸ್ಕ್ರೀನ್ ಮೇಲೆ ಬರೆದಿಟ್ಕೋಬೋದು, ಅಥವಾ ಅವ್ರ ಮೊಬೈಲ್ ಹಿಂದೆಗಡೆ ಒಂದು ಸಣ್ಣ ಚೀಟಿಯಲ್ಲಿ ಬರೆದು ಒಂದು ಮೊಬೈಲು ಇದರಲ್ಲಿ ಇಟ್ಕೋಬೋದು. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಏನಿಲ್ಲ ಅಂದರೂ ಒಂದು ಪರ್ಸು ಕೈಯಲ್ಲಿ ಜೊತೆಲಿಲ್ಲ ಅಂದರೂ ಅತಿಯಾಗಿ ಫೋನನ್ನು ಮೊಬೈಲ್ನ ಯೂಸ್ ಮಾಡ್ತಾರೆ. ಸೊ ಯೂಸ್ ಮಾಡಿದಾಗ ಆ ಮೊಬೈಲ್ ಸ್ಕ್ರೀನ್ ಮೇಲೆ ಒಂದು 555 ಅಂತ ನಂಬರ್ ಹಾಕ್ಕೊಂಡಾಗ ಅವ್ರಿಗೆ ಅದು ಪಾಸಿಟಿವ್ ತಂದು ಕೊಡ್ತಾರೆ. ಯಾಕಂದರೆ ಒಂದು ಸತಿ ಓಪನ್ ಮಾಡಿದಾಗ 555 ಅನ್ನೋದನ್ನ ಅವರು ಅತಿ ಹೆಚ್ಚಾಗಿ ನೋಡ್ತಾನೆ ಇರ್ತಾರೆ. ಅತಿ ಹೆಚ್ಚಾಗಿ ಆ ನಂಬರ್ನ ನೋಡಿದಾಗ ಅವ್ರಿಗೆ ಆ ನಂಬರ್ ಅದೃಷ್ಟವನ್ನು ತಂದುಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. 5/14/23 ಡೇಟಲ್ಲಿ ಹುಟ್ಟಿರೋರು ಖಂಡಿತವಾಗ್ಲೂ ಈ ನಂಬರ್ನ ಬರ್ಕೊಂಡು ನೀವು ಈ ನಂಬರ್ನ ಅತಿ ಹೆಚ್ಚಾಗಿ ನೀವು ಪಾಸಿಟಿವ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಎಲ್ಲ ಕೆಲಸನೂ ತುಂಬ ಈಸಿಯಾಗಿ ಆಗೋವಂಥ ಒಂದು ನಂಬರ್ ಆಗಿರುತ್ತೆ ಈ ನಂಬರಿಂದ. 5/14/23 ಈ ದಿನಾಂಕದಲ್ಲಿ ಹುಟ್ಟಿರೋರು ಅತಿ ಹೆಚ್ಚಾಗಿ ಗ್ರೀನನ್ನು ಯೂಸ್ ಮಾಡಬೇಕು. ಹಸಿರು ಬಣ್ಣವನ್ನು ತುಂಬ ಹೆಚ್ಚಾಗಿ ಅವರು ಕಾಸ್ಟ್ಯೂಮಲ್ಲಾಗಿರ್ಬೋದು, ಅವರ ಸ್ಲಿಪ್ಪರಲ್ಲಾಗಿರ್ಬೋದು, ಅವ್ರ ಬ್ಯಾಗ್ ಆಗಿರ್ಬೋದು, ಅವ್ರ ಪರ್ಸ್ ಆಗಿರ್ಬೋದು, ಅವರು ಮಲ್ಕೊಳ್ಳೋ ಅಂಥ ಒಂದು ಬೆಡ್ರೂಮಲ್ಲಾಗಿರ್ಬೋದು, ಅವ್ರ ಕಿಚನಲ್ಲಾಗಿರ್ಬೋದು, ಅತಿ ಹೆಚ್ಚಾಗಿ ಗ್ರೀನನ್ನು ಯೂಸ್ ಮಾಡಿದಾಗ ಈ ಡೇಟಲ್ಲಿ ಹುಟ್ಟಿರೋರು 2025ಕ್ಕೆ ಇದು ತುಂಬ ಅವ್ರಿಗೆ ಎಲ್ಲ ಥರದ ಒಂದು ಅದೃಷ್ಟವನ್ನು ತಂದುಕೊಡುತ್ತೆ. ಮತ್ತು ಇವಾಗ ಸಣ್ಣ ಏನಾದರೂ ಒಂದು ಟೆನ್ಷನ್ ಅನ್ನೋದಿರುತ್ತೆ, ಆ ಟೆನ್ಷನ್ನ ಕಮ್ಮಿ ಮಾಡುತ್ತೆ. ಇವಾಗ ಸಾಮಾನ್ಯವಾಗಿ ಹೆಣ್ಮಕ್ಳು ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಗೆ ಹೋದಾಗ ಬೆಳಗ್ಗೆನೆ ಏನೋ ಒಂದು ತರಕಾರಿ ಇರಲ್ಲ, ಏನಿರಲ್ಲ. ಇವಾಗೆಲ್ಲ ಶೆಡ್ಯೂಲ್ ತುಂಬ ಬ್ಯುಸಿ ಇರುತ್ತೆ, ಅವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ. ಆ ಶೆಡ್ಯೂಲ್ ಬ್ಯುಸಿ ಟೈಮಲ್ಲಿ ಏನು ಮಾಡೋದು ಅಂತ ಒಂದು ಯೋಚನೆನೇ ಬರಲ್ಲ. ಅವಾಗೆ ಅವ್ರಿಗೆ ಮೂಡ್ ಅಪ್ಸೆಟ್ ಆಗುತ್ತೆ. ಮನೆಯಲ್ಲಿ ಒಂದು ಅಡುಗೆ ಮನೆಯಲ್ಲಿ ಅವರು ಒಂದು ಗ್ರೀನ್ ಕಲರು
ಯಾವುದಾದ್ರೂ ಒಂದು ಮ್ಯಾಟ್ ಆಗಲಿ, ಇಲ್ಲ ಒಂದು ಸ್ಕ್ರೀನ್ ಆಗಲಿ, ಏನಾದರೂ ಒಂದು ತರಕಾರಿ ಕಟ್ ಮಾಡೋ ಒಂದು ಸಣ್ಣ ಬೋರ್ಡೇ ಆಗಲಿ, ಆ ಗ್ರೀನ್ ಕಲರ್ನ ಯೂಸ್ ಮಾಡಿದಾಗ ಅವ್ರಿಗೆ ಹೋಗಿದ ತಕ್ಷಣ ಸ್ವಲ್ಪ ಏನಿಲ್ಲ ಅಂದರೂ ಇರೋದ್ರಲ್ಲಿ ಏನಾದರೂ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಡುವಂಥದ್ದು, ಟೆನ್ಷನ್ ಇಲ್ದಿರೋ ಸ್ವಲ್ಪ ಮುಂದೆ ಹೋಗುವಂಥದ್ದನ್ನು ನೋಡಿ ಅದು ಹೆಲ್ಪ್ ಮಾಡುತ್ತೆ ಆ ನಂಬರು. ಮತ್ತು ಅವರು ಒಂದು ಕಿಚನಲ್ಲಾಗಲಿ, ಇವಾಗ ಅಟ್ಲೀಸ್ಟ್ ಎದ್ದಿದ ತಕ್ಷಣ ಬೆಡ್ರೂಮಲ್ಲಿ ಅವರು ಒಂದು 555 ಅನ್ನೋದು ಎದ್ದಿದ ತಕ್ಷಣ ಕೆಲವರೆಲ್ಲ ಏನು ಮಾಡ್ತಾರೆ, ಮೊಬೈಲ್ ಆನ್ ಮಾಡ್ತಾರೆ. ಮೊಬೈಲ್ ಆನ್ ಮಾಡಿಬಿಟ್ಟು ಏನು ಮಾಡ್ತಾರೆ, ದೇವ್ರ ಫೋಟೋ ಹಾಕ್ಕೊಂಡಿರ್ತಾರೆ. ದೇವ್ರ ಫೋಟೋ ಮೊಬೈಲ್ ಆನ್ ಮಾಡ್ತಿದ್ದಂಗೆ ಅವ್ರ ಸ್ಕ್ರೀನ್ ಮೇಲೆ 555 ಅಂತ ಒಂದು ನಂಬರ್ ಏನು ಬರುತ್ತೆ, ಆ ನಂಬರ್ ನೋಡಿದ ತಕ್ಷಣ ಅವರಿಗೆ ಬೆಳಗ್ಗೆ ಪಾಸಿಟಿವ್ ಥಿಂಕು ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ 5, 14, 23 ದಿನಾಂಕದಲ್ಲಿ ಹುಟ್ಟಿರ್ತೀರೋ ಅವರು 555ನ ನಿಮಗೆ ಹೇಗೆ ಬೇಕೋ ಹಾಗೆ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಹೇಳಿದ್ನಲ್ಲ, ನಿಮ್ಮ ಬ್ಯಾಗು, ನಿಮ್ಮ ಶರ್ಟು, ಅಟ್ಲೀಸ್ಟು ನಿಮ್ಮ ಒಂದು ಸ್ವಂತ ಒಂದು ಕಂಪನಿ ಅನ್ನೋದಿದ್ದರೆ ಹೋಗಿ ಒಂದು ಕಂಪನಿಯಲ್ಲಿ ಕುತ್ಕೊಂಡಾಗ ನಿಮ್ಮದೇ ಒಂದು ಸ್ವಂತ ಕ್ಯಾಬಿನ್ ಇದ್ದಾಗ ಒಂದು 555 ಅನ್ನೋ ನಂಬರ್ನ ಒಂದು ಚೀಟಿಯಲ್ಲಿ ಬರೆದು ಅದ್ರ ಮೇಲೆ ಸ್ಟಿಕ್ ಮಾಡ್ಕೊಳ್ಳಿ. ಮತ್ತು ಒಂದು ಗ್ರೀನ್ ಕಲರ್ ಒಂದು ಮ್ಯಾಟ್ ಆಗಲಿ, ಇಲ್ಲ ಒಂದು ಟೇಬಲ್ ಮೇಲೆ ಒಂದು ಕ್ಲಾತ್ ಆಗಲಿ, ಅದನ್ನು ಯೂಸ್ ಮಾಡಿ. ಅವರ ಕೆಲಸದಲ್ಲಿ ಅವರಿಗೆ ಒಂದು ತುಂಬ ಶ್ರದ್ಧೆಯನ್ನು ತಂದುಕೊಡುತ್ತೆ ಮತ್ತು ಒಂದು ಪಾಸಿಟಿವ್ ಥಿಂಕ್ನ ತಂದುಕೊಡುತ್ತೆ. 5, 14, 23ನೇ ದಿನಾಂಕದಲ್ಲಿ ಹುಟ್ಟಿರೋರಿಗೆ 2, 11, 21 ಅನ್ನೋದು ಲಕ್ಕಿ ನಂಬರ್ ಆಗಿರುತ್ತೆ. ಆ ಲಕ್ಕಿ ನಂಬರ್ ಆಗಿದ್ದರೂ ಸಹ 2025ನೇ ಇಸ್ವಿಯಲ್ಲಿ 2, 11, 29 ಅನ್ನೋ ನಂಬರ್ನ ಅವರು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಆ ನಂಬರ್ನ ಯಾವುದೇ ಕಾರಣಕ್ಕೂ ಯಾವುದೇ ತರಹದಲ್ಲಾದರೂ ಅವರು ಉಪಯೋಗಿಸ್ಬಾರ್ದು. ಆ ದಿನಾಂಕವಾಗಲಿ, ಆ ಟೈಮ್ ಆಗಲಿ, ಆ ದಿನಾಂಕದಲ್ಲಿ ಹುಟ್ಟಿರೋರ ಜೊತೆ ಒಂದು ಫ್ರೆಂಡ್ಶಿಪ್ ಆಗಲಿ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಯಾರಾದರೂ ಆ ದಿನಾಂಕದಲ್ಲಿ ಹುಟ್ಟಿರೋರು ಫ್ರೆಂಡ್ ಆಗಿರ್ಬೋದು, ಅತಿ ಹೆಚ್ಚು ಮಾತಾಡಿರೋರು ಇರ್ಬೋದು, ಅವ್ರ ಜೊತೆ ಎಲ್ಲ ಮಾತಾಡಿದಾಗ ಸ್ವಲ್ಪ ಕ್ರ್ಯಾಶ್ ಆಗುವಂಥ ಒಂದು ಸಂಭವ ಆಗಿರುತ್ತೆ. ಹಾಗಾಗಿ ಅವ್ರ ಹತ್ರ ಸ್ವಲ್ಪ ಮಾತನ್ನು ಕಮ್ಮಿ ಮಾಡಬೇಕು. ಗ್ರೀನ್, ಯೆಲ್ಲೋ, ಆರೆಂಜ್ ಈ 3 ಬಣ್ಣಗಳು ತುಂಬ ಅತಿಯಾಗಿ ಇವರಿಗೆ ಪಾಸಿಟಿವ್ನ ತಂದುಕೊಡುತ್ತೆ. ಅದು 2025ನೇ ಇಸ್ವಿಗೆ ಈ 3 ಬಣ್ಣಗಳನ್ನ ಅತಿ ಹೆಚ್ಚಾಗಿ ಯೂಸ್ ಮಾಡಿದಾಗ ಅವರು ಒಂದು ಸಕ್ಸಸ್ಸು, ಒಂದು ಅದೃಷ್ಟವನ್ನು ನೋಡ್ಬೋದು. ಈ ವರ್ಷ 2025ರಲ್ಲಿ ನೋಡಿ, ವಿರಾಟ್ ಕೊಹ್ಲಿ ಅವ್ರದ್ದು 5ನೇ ತಾರೀಕು ಹುಟ್ಟಿರೋರು, ಅವರು ಕೂಡ ಈ ವರ್ಷ ತುಂಬ ಚೆನ್ನಾಗಿ ಒಂದು ಆಟವನ್ನು ಆಡ್ತಾರೆ. ಮತ್ತು ಅವರು ಜರ್ಸಿ ನಂಬರ್ 5ನೇ ನಂಬರ್ ಜರ್ಸಿ ನಂಬರ್ 5 ಇರೋರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾರೆ. ತುಂಬ ಸಕ್ಸಸ್ ಕೊಡುತ್ತೆ ಅವರಿಗೆ. ಅವರು ಒಂದು ಪಂದ್ಯವನ್ನು ಗೆಲ್ಲೋ ಅಂಥ ಒಂದು ಚಾನ್ಸಸ್ ಇರುತ್ತೆ. 5 ಅನ್ನೋ ನಂಬರು, 5 ಅನ್ನೋ ನಂಬರು ತುಂಬ ಒಳ್ಳೆಯ ನಂಬರು. ತುಂಬ ಒಳ್ಳೆಯದು ಅಂತಂದರೆ ಒಂದು ಬುಧಗ್ರಹನ ಸಂಕೇತವಾಗಿದೆ. ಈ ನಂಬರಲ್ಲಿ ಹುಟ್ಟಿರೋರು, 5ನೇ ತಾರೀಕು ಹುಟ್ಟಿರೋರು ತುಂಬ ಅತಿಯಾಗಿ ಮಾತಾಡ್ತಾರೆ ಅಂದರೆ ಅವರಿಗೆ ಬುದ್ಧಿ ಜಾಸ್ತಿ ಇರುತ್ತೆ. ಅವರು ವಿದ್ಯೆ ಇಲ್ಲದೆ ಇದ್ದರೂ ಬುದ್ಧಿ ತುಂಬ ಬುದ್ಧಿವಂತರಾಗಿರ್ತಾರೆ. ಅವರೇನಾದರೂ ಅಂದ್ಕೊಂಡಿದ್ದು ಸಾಧಿಸ್ತಾರೆ. ಅವರೇನಾದರೂ ವಿದ್ಯೆ ಜೊತೆ ಅವ್ರಿಗೆ ಬುದ್ಧಿ ಜೊತೆ ಅವ್ರಿಗೆ ವಿದ್ಯೆನೂ ಇದ್ದು ತುಂಬ ಚೆನ್ನಾಗಿ ಏನಾದರೂ ಅವರು ಓದಿದರೆ ಅವರು ತುಂಬ ಒಂದು ಉನ್ನತ ಮಟ್ಟದಲ್ಲಿರ್ತಾರೆ, ಒಳ್ಳೆ ಸ್ಥಾನದಲ್ಲಿರ್ತಾರೆ. ಒಂದು ರಾಜ್ಯ, ಒಂದು ಜಗತ್ತನ್ನೇ ಆಳೋ ಅಂಥ ಒಂದು ಕ್ವಾಲಿಟಿ 5ನೇ ತಾರೀಕು ಅವರಿಗಿರುತ್ತೆ. ಮತ್ತು 5ನೇ ತಾರೀಕು ಅವರು ತುಂಬ ಮುಂದೆ ಬರಬೇಕಂದ್ರೆ 7, 16, 25 ಅನ್ನೋ ತಾರೀಕು ಅವ್ರನ್ನ ತುಂಬ ಫ್ರೆಂಡ್ ಮಾಡಿಕೊಂಡಾಗ ಅವರಿಂದ ಅವ್ರ ಜೊತೆ ತುಂಬ ಚೆನ್ನಾಗಿ ಫ್ರೆಂಡ್ ಆಗಿದ್ದು, ಇಲ್ಲ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿದ್ದು, ಈ ಥರ ಒಂದು ಮೂಮೆಂಟಲ್ಲಿದ್ದಾಗ ತುಂಬ ಸಕ್ಸಸ್ ನೋಡ್ತಾರೆ. ತುಂಬ ಅವ್ರು ಅಂದ್ಕೊಂಡಿರೋದೆಲ್ಲ ಸಾಧಿಸ್ತಾರೆ. ಯಾರೆಲ್ಲ ಮನೆ ಮುಂದೆ ತುಂಬ ಗ್ರೀನು ಒಂದು ಗಿಡಗಳನ್ನ ಜಾಸ್ತಿ ಬೆಳೆಸಿರ್ತಾರೆ, ಒಂದು ಹೂದೋಟ, ಇವಾಗ ಹಳ್ಳಿಯಲ್ಲೆಲ್ಲ ಒಂದು ತೋಟ ಅಂತಲೇ ಮಾಡ್ಕೊಂಡಿರ್ತಾರೆ ಮನೆ ಮುಂದೆ. ಇವಾಗ ಸಿಟಿಯಲ್ಲೆಲ್ಲ ಜಾಗ ಇಲ್ದಿರೋ ಕಾರಣಕ್ಕೆ ಪಾಟ್ಗಳಲ್ಲಿ ಬೆಳೆಸ್ತಾರೆ, ಮತ್ತು ಇರೋ ಜಾಗದಲ್ಲಿ ಸ್ವಲ್ಪ ಗಾರ್ಡನ್ ಅಂತ ಮಾಡ್ಕೊಂಡಿರ್ತಾರೆ. ಹೂವಿನ ಗಿಡಗಳನ್ನ ಹೆಚ್ಚಾಗಿ ಇಟ್ಕೊಂಡಿರ್ತಾರೆ. ಅವರೆಲ್ಲ ದಿನ ಬೆಳಗ್ಗೆ ಎದ್ದೋಗಿ ಒಂದು ಗ್ರೀನ್, ಬೆಳಗ್ಗೆ ಎದ್ದ ತಕ್ಷಣ ಡೋರ್ ಓಪನ್ ಮಾಡಿದ ತಕ್ಷಣ ಅವ್ರ ಮನೆ ಮುಂದೆ ಇರೋವಂಥ ಒಂದು ಗಿಡಗಳನ್ನ ನೋಡ್ತಾರೆ. 5, 14, 23 ಈ ದಿನಾಂಕದಲ್ಲಿ ಹುಟ್ಟಿರೋರು ಅತಿ ಹೆಚ್ಚಾಗಿ ಗಿಡಗಳನ್ನ ಬೆಳೆಸೋಕ್ಕೆ ಶುರು ಮಾಡಿ. ನಿಮ್ಮ ಮನೆ ಮುಂದೆ ಪಾಟ್ನಲ್ಲಿಡಿ, ಜಾಗ ಇದ್ದರೆ ಸ್ವಲ್ಪ ಗಾರ್ಡನ್ ಥರ ಮಾಡ್ಕೊಳ್ಳಿ. ಇಲ್ಲ ಮನೆ ಮುಂದೆ ಆಗಿಲ್ಲ ಅಂದರೆ ಮನೆ ಒಳಗಡೆ ಎಲ್ಲ ಇವಾಗ ಒಳಗಡೆ ಬೆಳೆಸೋವಂಥ ಗಿಡಗಳು ಬಂದಿರುತ್ತೆ, ಮನೆ ಒಳಗಡೆನೂ ಗಿಡಗಳು ಬೆಳೆಸ್ಕೊಳ್ಳಿ. ಅದೆಲ್ಲ ನಿಮಗೆ ಪಾಸಿಟಿವ್ ಆಗುತ್ತೆ. ಗ್ರೀನ್ನ ಹುಡ್ಕೊಂಡು ಎಲ್ಲೋ ಹೋಗಿ ಏನೋ ತಂದು ಒಂದು ಮ್ಯಾಟು, ಒಂದು ಇದು ಹಾಕೊಳ್ಳಿ ಅಂತ ಹೇಳಿದೆ. ಸೊ ಪೇಂಟು ಕೆಲವರೆಲ್ಲ ಬಾಡಿಗೆ ಮನೇಲಿ ಇರ್ತಾರೆ, ಅವ್ರ ಮನೆ ಬಣ್ಣನ ಬದಲಾಯಿಸೋಕ್ಕಾಗೋದಿಲ್ಲ. ಅಂಥವರೆಲ್ಲ
ಸ್ಕ್ರೀನ್ ಒಂದು ಗ್ರೀನ್ ಶೇಡ್ ಇರೋವಂಥ ಸ್ಕ್ರೀನ್ ಹಾಕೋಬೋದು, ಇಲ್ಲ ಸೋಫಾ ಚೇಂಜ್ ಮಾಡ್ಕೋಬೋದು, ಸೋಫಾ ಮೇಲೆ ಬಟ್ಟೆಗಳನ್ನ ಚೇಂಜ್ ಮಾಡ್ಕೋಬೋದು, ಮತ್ತು ಮ್ಯಾಟು, ಬೆಡ್ಶೀಟು, ಬೆಡ್ ಸ್ಪ್ರೆಡು, ಈ ಥರ ಒಂದೊಂದು ಅವರು ಸಣ್ಣ ಪುಟ್ಟ ಒಂದು ಬದಲಾವಣೆಯನ್ನು ಮಾಡ್ಕೋಬೋದು. ಎಲ್ಲದಕ್ಕಿಂತ ಹಸಿರು ಗಿಡಗಳನ್ನ ಬೆಳೆಸೋದ್ರಿಂದ ಅತಿಯಾಗಿ ಅವರು ಗ್ರೀನ್ ಪಾಸಿಟಿವ್ ಕೊಡೋ ಅಂಥ ಒಂದು, ಇವಾಗ ಗಿಡಗಳಿಗೆಲ್ಲ ಜೀವ ಇದೆ ಅಂತೀವಿ, ಅದು ನಿರ್ಜೀವ ವಸ್ತು ಅಲ್ಲ, ಜೀವ ಇರೋವಂಥದ್ದು ಉಸಿರಾಡೋ ಅಂಥ ಒಂದು ಥಿಂಗ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಂಗಿರುತ್ತೆ. ನೀವು ಒಂದು ಕಿಚನಲ್ಲಿ ಒಂದು ಸಣ್ಣ ಪುಟ್ಟ ಗಿಡ ಇಟ್ಕೊಳ್ಳಿ, ಹಾಲಲ್ಲಿ ಒಂದು ಗಿಡ ಇಟ್ಕೊಳ್ಳಿ, ಜಾಗ ಇರೋರು ಮನೆ ಮುಂದೆ ಒಂದು ದೊಡ್ಡದಾಗಿ ಹೂತೋಟನೇ ಮಾಡ್ಕೋಬೋದು. ಈ ಥರ ಅತಿಯಾಗಿ ಗ್ರೀನ್ನ ಯೂಸ್ ಮಾಡಿದಾಗ, ಗ್ರೀನ್ನ ನೋಡಿದಾಗ ನಿಮ್ಮ ಒಂದು ಮೈಂಡ್ ಸೆಟ್ನ ಚೇಂಜ್ ಮಾಡುತ್ತೆ. ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ನಿಮ್ಮನ್ನ ಯಾವಾಗಲೂ ಪಾಸಿಟಿವ್ ಕೆಲಸದ ಕಡೆನೇ ನಿಮಗೆ ಮೈಂಡು ಪ್ರವೋಕ್ ಮಾಡುತ್ತೆ.